ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ ಇಳಿಸಿದ್ರೆ ಒದೇನೆ. ನಮ್ಮಣ್ಣ ಯಾವತ್ತೇನು ಕೇಳಲಿಲ್ಲ, ಆದರೂ ಕೂಡ ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಅವ್ರು ಹೇಳಿದ್ರು. ಯಾಕಂದ್ರೆ ಡೈಲಾಗ್ ಹೇಳಕ್ಕೂ ಬರಲ್ಲ, ಕಷ್ಟ ಆ್ಯಕ್ಚುಲಿ. ತುಂಬ ಈಗ ತಾನೇ ಕಲಿತಾ ಇದ್ದೀವಿ. ಮಚ್ಚು 2 ದಪ ಕೆಂಪಾಗ್ತದೆ, ಒಂದು ಬೆಂಕಿಲ್ ಬೆಂದಾಗ ಇನ್ನೊಮ್ಮೆ ಇಲ್ಲ ಚೆನ್ನ, ಅದನ್ನು ಪ್ರೀತಿಲೇ ಇರಲಿ. ಇನ್ಮೇಲೆ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ. ಎಲ್ರಿಗೂ ಧನ್ಯವಾದ. ಇದೇ ಥರ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅದು ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನಿಂತಿರುವಂಥ ಈ ಅದ್ಭುತವಾದಂಥ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರಲಿ, ಹಿಂದೆ ಇರುವಂಥ ಕಲಾವಿದರು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ಬರು ಅಂತ ಹೇಳ್ಬೋದು. ಬಹಳ ಹೆಮ್ಮೆ ಅನಿಸುತ್ತೆ ಇವತ್ತು ನಾನು ಅವರ ಫ್ಯಾನ್ ಅಂತ ಹೇಳ್ಕೊಳಕ್ಕೆ. ಹಾಗೆ ಇಲ್ಲೂ ಎಷ್ಟೋ ಜನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ತೀರಾ. ಹೌದು, ಆಕ್ಚುಲಿ ಏನ್ ಗೊತ್ತಾ ಹೇಮಾ, ಇಡೀ ಹಂಪಿ ಅವ್ರಿಗ ಕಾಯ್ತಾ ಇದ್ರು. ಈಗ ಎಲ್ಲರೂ ಹೂವಿನ ಹಾರ ಅವರಿಗೆ ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಕ್ರಿಕೆಟ್ ಲೋಕಿ ಅವರು ಮಾಲಾರ್ಪಣೆ ಮಾಡಿ ನಮ್ಮ ಡಿ ಬಾಸ್ಗೆ ನಿಮ್ ಎಲ್ಲರ ಪರವಾಗಿ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್. ಬಟ್ ಒಟ್ನಲ್ಲಿ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಇರ್ತಾರೋ ಬಿಡ್ತಾರೋ ನಮ್ಮ ಡಿ ಬಾಸ್ ಜೊತೆ ನಾವಂತೂ ಯಾವಾಗ್ಲೂ ಇದ್ದೇ ಇರ್ತೀವಿ ಅಂತ ಹೇಳ್ತಾ